ವಾರ್ತೆಯ ಮುಖ್ಯಾಂಶಗಳು. ನೂತನ ಧರ್ಮದರ್ಶಿಗಳಿಗೆ ಅಭಿನಂದನೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಯಶಸ್ವಿಯಾಗಿ ನಡೆದ ಮೀನು ಮತ್ತು ಸಿಂಗಡಿ ಖಾದ್ಯ ತಯಾರಿಕಾ ತರಬೇತಿ, ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ. ವಿಶ್ವ ದೇವಾಡಿಗ ಮಹಾಮಂಡಲದ ಆಶ್ರಯದಲ್ಲಿ ಡಿಸೆಂಬರ್ 20ರಂದು ಉಡುಪಿಯಲ್ಲಿ ವಿಶ್ವ ದೇವಾಡಿಗ ಮಹಾ ಅಧಿವೇಶನ. ಆಧುನಿಕ ಉಪಕರಣ ಬಳಸಿ ಶ್ರಮ ಮತ್ತು ವೆಚ್ಚ ತಗ್ಗಿಸಿ ಶಾಸಕ ಭೀಮಣ್ಣ ಟಿ ನಾಯ್ಕ್. ಹಾವು ಕಚ್ಚಿ ಮೃತಪಟ್ಟ ಮಿಥುನ್ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಆಗ್ರಹಿಸಿ ಬಿಜೆಪಿಯಿಂದ ಪ್ರತಿಭಟನೆ. ಪುಣ್ಯಕೋಟಿ ಮೀನುಗಾರರ ಸಹಕಾರಿ ಸಂಘ ನಿಯಮಿತ ಶಿರ್ಸಿ ಹಾಗೂ ನೆಟ್ ಫಿಶ್ ಮಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಮೀನು ಮತ್ತು ಸಿಂಗಡಿಯಿಂದ ವಿವಿಧ ಖಾದ್ಯ ಪದಾರ್ಥಗಳ ತಯಾರಿಕಾ ತರಬೇತಿ ಹಾಗೂ ಸಂಘದ ಷೇರುದಾರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವು ಭಾನುವಾರ ಶಿರ್ಸಿಯ ಯಲ್ಲಾಪುರ ರಸ್ತೆಯಲ್ಲಿರುವ ಅಂಬೇಡ್ಕರ್ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು. ಬ್ಯಾಂಕ್ ಆಫ್ ಇಂಡಿಯಾದಿಂದ 0% ಸಾಲದ ಸಾಲ ಮಂಜೂರಿ ಲೆಟರ್ ನೀಡಲಾಯಿತು. ಪ್ರತಿಭಾವಂತ ಒಟ್ಟು 8 ಜನ ಷೇರುದಾರರ ಮಕ್ಕಳಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ತದನಂತರ ಮಹಿಳೆಯರಿಗೆ ಸಿಂಗಡಿ ಮೀನುಗಳಿಂದ ತಯಾರಿಸಬಹುದಾದ ವಿವಿಧ ಖಾದ್ಯ ಪದಾರ್ಥಗಳ ತಯಾರಿಕೆ ಮಾಡುವ ವಿಧಾನವನ್ನು ಹೇಳಿಕೊಡಲಾಯಿತು. ಕಾರ್ಯಕ್ರಮಕ್ಕೆ ಪುಣ್ಯಕೋಟಿ ಮೀನುಗಾರರ ಸಹಕಾರಿ ಸಂಘದ ಅಧ್ಯಕ್ಷರು, ಸ್ಟೇಟ್ ಕೋಆರ್ಡಿನೇಟರ್, ನೆಟ್ ಫಿಶ್ ಮಂಗಳೂರು, ಬ್ಯಾಂಕ್ ಆಫ್ ಇಂಡಿಯಾ ಮ್ಯಾನೇಜರ್ ಹಾಗೂ ಸ್ವ ಉದ್ಯೋಗಿಗಳು ಹಾಗೂ ಸುಮಾರು 200ಕ್ಕಿಂತ ಅಧಿಕ ಸ್ವಸಹಾಯ ಸಂಘದ ಮಹಿಳೆಯರು ಹಾಗೂ ಆಸಕ್ತರು ಪಾಲ್ಗೊಂಡಿದ್ದರು. ರೈತರು ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನ ಮತ್ತು ಯಂತ್ರೋಪಕರಣವನ್ನು ಬಳಸಿಕೊಳ್ಳುವ ಮೂಲಕ ಶ್ರಮ ಮತ್ತು ವೆಚ್ಚವನ್ನು ತಗ್ಗಿಸಿ ಉತ್ತಮ ಇಳುವರಿ ಪಡೆಯಬೇಕೆಂದು ಶಾಸಕರಾದ ಭೀಮಣ್ಣ ಟಿ ನಾಯ್ಕ್ ಅವರು ಕರೆ ನೀಡಿದರು. ಶಿರ್ಸಿಯ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಆವರಣದಲ್ಲಿ ಕೃಷಿ ಇಲಾಖೆಯ ಕೃಷಿ ಯಾಂತ್ರೀಕರಣ ಯೋಜನೆಯಡಿ ಆಯ್ಕೆಯಾದ ಅರ್ಹ ಫಲಾನುಭವಿಗಳಿಗೆ ಸರ್ಕಾರದ ಸಹಾಯಧನದಲ್ಲಿ ಮಂಜೂರಾದ ಪವರ್ ಟಿಲ್ಲರ್ ಉಪಕರಣವನ್ನು ಅಧಿಕೃತವಾಗಿ ವಿತರಿಸಿ ಅವರು ಮಾತನಾಡಿದರು. ಇಂದಿನ ದಿನಗಳಲ್ಲಿ ಕೃಷಿ ಕ್ಷೇತ್ರದಲ್ಲಿ ಕಾರ್ಮಿಕರ ಅಭಾವ ದೊಡ್ಡ ಸವಾಲಾಗಿದೆ. ಇದಕ್ಕೆ ಯಾಂತ್ರೀಕರಣವೇ ಸೂಕ್ತ ಪರಿಹಾರ. ಸರ್ಕಾರವು ರೈತರ ಹಿತದೃಷ್ಟಿಯಿಂದ ವಿವಿಧ ಯೋಜನೆಗಳಡಿ ಸಹಾಯಧನ ನೀಡಿ ಯಂತ್ರೋಪಕರಣವನ್ನು ಪೂರೈಸುತ್ತಿದ್ದು, ರೈತರು ಅದರ ಪೂರ್ಣ ಸೌಲಭ್ಯವನ್ನು ಪಡೆದುಕೊಳ್ಳಬೇಕೆಂದು ಶಾಸಕರು ತಿಳಿಸಿದರು. ಈ ಸಂದರ್ಭದಲ್ಲಿ ಕೃಷಿ ಇಲಾಖೆಯ ಮಧುಕರ್ ನಾಯ್ಕ್, ತೋಟಗಾರಿಕಾ ಇಲಾಖೆಯ ಸತೀಶ್ ಹೆಗ್ಡೆ, ಇನ್ನಿತರ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಪದಾಧಿಕಾರಿಗಳು ಹಾಗೂ ಗ್ರಾಮದ ಪ್ರಮುಖರು ಮತ್ತು ಫಲಾನುಭವಿ ರೈತರು ಉಪಸ್ಥಿತರಿದ್ದರು. ವಿಶ್ವ ದೇವಾಡಿಗ ಮಹಾಮಂಡಲದ ಆಶ್ರಯದಲ್ಲಿ ಡಿಸೆಂಬರ್ 20ರಂದು ಉಡುಪಿಯಲ್ಲಿ ವಿಶ್ವ ದೇವಾಡಿಗ ಮಹಾಧಿವೇಶನ ನಡೆಯಲಿದ್ದು, ಇದರ ಅಂಗವಾಗಿ ಶಿರ್ಸಿ, ಸಿದ್ದಾಪುರ ಮತ್ತು ಯಲ್ಲಾಪುರ ತಾಲೂಕು ವ್ಯಾಪ್ತಿಯ ದೇವಾಡಿಗ ಸಮಾಜದವರ ಪೂರ್ವಭಾವಿ ಸಭೆಯನ್ನು ಇತ್ತೀಚೆಗೆ ಭೂಮಾ ಪ್ರೌಢಶಾಲೆಯ ಸಭಾಂಗಣದಲ್ಲಿ ಶಿರ್ಸಿ ಸಂಘದ ಅಧ್ಯಕ್ಷರಾದ ಪ್ರಭಾಕರ್ ದೇವಾಡಿಗ ಇವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ವಿಶ್ವ ದೇವಾಡಿಗ ಮಹಾಮಂಡಲದ ಗೌರವ ಪ್ರಧಾನ ಕಾರ್ಯದರ್ಶಿಗಳಾದ ಹಿರಿಯಡ್ಕ ಮೋಹದಾಸ್ ಇವರು ಮಹಾ ಅಧಿವೇಶನದ ಉದ್ದೇಶ, ನಿರ್ಧಾರ ಮತ್ತು ಅವಶ್ಯಕತೆಯನ್ನು ತಮ್ಮ ಪ್ರಾಸ್ತಾವಿಕ ಮಾತುಗಳಲ್ಲಿ ವಿವರಿಸಿದರು. ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ವಿಶ್ವ ದೇವಾಡಿಗ ಮಹಾಮಂಡಲದ ಅಧ್ಯಕ್ಷರಾದ ಧರ್ಮಪಾಲ ದೇವಾಡಿಗ ಅವರು, ನಮ್ಮ ಸಣ್ಣ ಸಮಾಜದ ಮೂಲ ಕುಲಕಸುಬು ದೇವಸ್ಥಾನದ ಪರಿಚಾರಿಕೆ ಆಗಿದ್ದರು. ಈಗ ಪ್ರತಿ ರಂಗದಲ್ಲೂ ದೇವಾಡಿಗ ಸಮಾಜದವರು ಇದ್ದಾರೆ. ಸಮಾಜದ ಶೈಕ್ಷಣಿಕ ಏಳಿಗೆಗೆ, ಸಾಮಾಜಿಕ ಉನ್ನತಿಗೆ ಸರ್ಕಾರದ ಆಶ್ರಯ ಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲಾ ದೇವಾಡಿಗರನ್ನು ಸಂಘಟಿಸಿ ಮಹಾ ಅಧಿವೇಶನವನ್ನು ನಿಶ್ಚಯಿಸಲಾಗಿದೆ. ಸಮಾವೇಶಕ್ಕೆ ಈ ಭಾಗದ ಸಮಸ್ತ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ವಿನಂತಿಸಿದರು. ಈ ಸಂದರ್ಭದಲ್ಲಿ ಶಿರ್ಸಿ ದೇವಾಡಿಗ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಚಂದ್ರು ಎಸಳೆ ಪ್ರಾರಂಭದಲ್ಲಿ ಸ್ವಾಗತಿಸಿ ಕಾರ್ಯಕ್ರಮ ನಿರ್ವಹಿಸಿದರು. ಕೊನೆಯಲ್ಲಿ ಸುಬ್ಬಣ್ಣ ದೇವಾಡಿಗ ಗಣೇಶ್ ನಗರ ವಂದಿಸಿದರು. ತಾಲೂಕಿನ ಬನವಾಸಿ ವ್ಯಾಪ್ತಿಯ ಸಹಸ್ರಹಳ್ಳಿ ವಿದ್ಯಾರ್ಥಿಯಾಗಿದ್ದ ಮಿಥುನ್ ನಾಯ್ಕ್ ಸಾವಿಗೆ ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆಯೇ ಕಾರಣ ಎಂದು ಆರೋಪಿಸಿ ಬನವಾಸಿ ಬಿಜೆಪಿ ಮಂಡಲ ಹಾಗೂ ರೈತ ಮೋರ್ಚಾದಿಂದ ಎಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಸಹಾಯಕ ಆಯುಕ್ತರಿಗೆ ಮನವಿ ನೀಡಲಾಯಿತು. ಈ ಪ್ರತಿಭಟನೆಯಲ್ಲಿ ಬಿಜೆಪಿ ಕಾರ್ಯಕರ್ತರ ಜೊತೆಗೆ ಹಾವು ಕಚ್ಚಿ ಮೃತಪಟ್ಟ ಮಿಥುನ್ ಪಾಲಕರು ಮತ್ತು ಹಾವು ಕಚ್ಚಿ ಚಿಕಿತ್ಸೆಯಿಂದ ಪಾರಾದ ಮೃತ ಮಿಥುನ್ ಸಹೋದರಿ ಕೂಡ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ರೈತ ಮೋರ್ಚಾದ ಜಿಲ್ಲಾಧ್ಯಕ್ಷರಾದ
ಅನಂತಮೂರ್ತಿ ಹೆಗಡೆ ಅವರು ಮಿಥುನ್ ನಾಯ್ಕ್ ಸಾವಿಗೆ ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆಯ ಕಾರಣವಾಗಿರುವುದರಿಂದ ಮಿಥುನ್ ಕುಟುಂಬಕ್ಕೆ ಸರ್ಕಾರಿ ಆಸ್ಪತ್ರೆಯಿಂದ ಇಲ್ಲವೇ ಸರ್ಕಾರದಿಂದ 25 ಲಕ್ಷ ರೂಪಾಯಿ ನೀಡಬೇಕೆಂದು ಆಗ್ರಹಿಸಿದರು. ಸಹಾಯಕ ಆಯುಕ್ತರಾದ ಚಂದ್ರಶೇಖರ್ ಆರ್ಜಿ ಮನವಿ ಸ್ವೀಕರಿಸಿದರು. ಮನವಿ ನೀಡುವ ಸಂದರ್ಭದಲ್ಲಿ ಬಿಜೆಪಿ ತಿಮ್ಮಪ್ಪ ಮಡಿವಾಳ್, ಪ್ರೇಮಕುಮಾರ್ ನಾಯ್ಕ್, ಯುವರಾಜ್ ಗೌಡ, ರಮೇಶ್ ನಾಯ್ಕ್ ಕುಪ್ಪಳ್ಳಿ, ಚಂದನ್ ಬೋರ್ಕರ್, LT ಪಾಟೀಲ್ ಇತರರು ಉಪಸ್ಥಿತರಿದ್ದರು. ಆಮೇಲೆ ಡೋರ್ ಓಪನ್ ಮಾಡಿದ್ವಿ. ಅವನು ಗೇಟ್ ಕಾಯವ್ ಮಲಗಿದ್ದ. ಅವನಿಗೆಲ್ಲ ಪೇಷಂಟ್ ನೋಡಕ್ ಬಂದು ಅವ್ರಿಗೆ ಎಬ್ಸ್ರಿ ಅವನ ಅಂದ. ಹೋಗಿ ಎಬ್ಸಿದೆ. ಎಬ್ಸಿದ ತಕ್ಷಣ ಒಂದು ಸಿಸ್ಟರ್ ಕರ್ಕ ಬಂದವ ಹಿಡ್ಕೊಂಡು ಹಾಕಿದ್ವಿ. ಹಾಕಿದ ತಕ್ಷಣ 250 ml ಒಂದು ಗ್ಲೂಕೋಸ್ ಬಾಟ್ಲಿ ಏರ್ಸಿದ್ರು. ಇವ್ಳಿಗೆ ಏರ್ಸಿದ್ರು, ಅವನಿಗೆ ಏರ್ಸಿದ್ರು. ಆಮೇಲೆ ಅದನ್ನ ಕೊಟ್ಟ ಮೇಲೆ ಸ್ವಲ್ಪ ಹೊತ್ತು ಎದ್ದ ತಕ್ಷಣ ಮತ್ತೆ ಹಂಗೆ ಮಲ್ಕೊಂಡ. ಮತ್ತೆ ಅದು ಖಾಲಿ ಆದ ತಕ್ಷಣ ಮತ್ತೊಂದು ಡ್ರಿಪ್ ಹಾಕಿ ಅದಕ್ಕೇನೋ 1-2 ಇಂಜೆಕ್ಷನ್ ಮೆಡಿಸಿನ್ ಹಾಕಿ ಮಾಡಿದ್ರು. ಶ್ರೀ ಮಾರಿಕಾಂಬಾ ದೇವಸ್ಥಾನದ ನೂತನ ಧರ್ಮದರ್ಶಿಗಳಿಗೆ ಅಭಿನಂದನಾ ಸಮಾರಂಭ ಹಾಗೂ SSLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸ್ಥಳೀಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಶನಿವಾರ ನಗರದ ನಾರಾಯಣಗುರು ನಗರದ ಅಭಯ ವಿನಾಯಕ ದೇವಸ್ಥಾನದ ಸಭಾಂಗಣದಲ್ಲಿ ನಡೆಯಿತು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಶ್ರೀ ಮಾರಿಕಾಂಬಾ ದೇವಸ್ಥಾನದ ಧರ್ಮದರ್ಶಿ ಮಂಡಳಿಯ ಅಧ್ಯಕ್ಷ ರವಿ ಬೆಳ್ಳಿಮನೆ, ನಾಡಿನ ಪ್ರಮುಖ ಶಕ್ತಿಪೀಠಗಳಲ್ಲಿ ಒಂದಾದ ಶ್ರೀ ಮಾರಿಕಾಂಬಾ ದೇವಿಯ ಸೇವೆ ಮಾಡುವ ಅವಕಾಶ ದೊರೆತಿರುವುದು ತಮ್ಮ ಸೌಭಾಗ್ಯ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಧರ್ಮದರ್ಶಿ ಮಂಡಳಿಯ ಅಧ್ಯಕ್ಷ ರವಿ ಬೆಳ್ಳಿಮನೆ ಹಾಗೂ ಸದಸ್ಯರಾದ ಅಶೋಕ್ ಪವಾರ್, ವಿನಾಯಕ್ ಶೇಟ್, ಕೇಶವ್ ಹೆಗಡೆ ಮತ್ತು ಅರ್ಚನಾ ರಾಘವೇಂದ್ರ ಹೊನ್ನಾವರ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. SSLC ಮತ್ತು PUC ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ತಲಾ 8 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಪ್ರದಾನ ಮಾಡಲಾಯಿತು. ವಕೀಲ ಈಶ್ವರ್ ನಾಯ್ಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಗೌರೀಶ ನಾಯ್ಕ್ ಮತ್ತು ವಿವೇಕ್ ಪೂಜಾರಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಸಿಕೊಟ್ಟರು. ಗುರುದತ್ತ ಭಟ್ ಕಾರ್ಯಕ್ರಮ ನಿರೂಪಿಸಿದರು.